ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರೀಸೆಂಟ್ ಆಗಿ ಒಂದು ಇಡ್ಲಿ ಸ್ಟ್ಯಾಂಡ್ನ ತರಿಸಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಈ ಒಂದು ನೋಡ್ತಾ ಇದ್ರಲ್ವಾ, ಸ್ಟೇನ್ಲೆಸ್ ಸ್ಟೀಲ್ ಫುಲ್ ಇಡ್ಲಿ ಸೆಟ್ ಏನಿದೆ, ಸೊ ಇದು ನನಗೆ ನಾನು ತರಿಸಿರೋಂಥದ್ದು ಅಮೆಝಾನಲ್ಲಿ ತರಿಸಿದ್ದು. ಆ್ಯಂಡ್ ಈ ಒಂದು ಇಡ್ಲಿ ಮೇಕರ್ ಇದೆ ಅಂತ ಹೇಳಿ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಬಿಕಾಸ್ ಇವಾಗ ತುಂಬ ಟ್ರೆಂಡಿಯಲ್ಲಿ ಬೇರೆ ನಡೀತಿದೆ ಅಂತೆ. ಅಂದರೆ ಸುಮಾರು ಜನ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ ರಿವ್ಯೂ ಕೊಡ್ತಿದ್ದಾರಂತೆ. ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ನನಗೆ ಲಿಂಕ್ ಕಳಿಸಿದ್ರು, ಮ್ಯಾಮ್ ನೀವು ಕೂಡ ತಗೊಂಡು ಚೆನ್ನಾಗಿದೆಯೋ ಇಲ್ಲ ಅಂತ ಹೇಳಿ ನಮಗೆ ಕರೆಕ್ಟಾಗಿ ಹೇಳಿ, ಬಿಕಾಸ್ ನೀವು ನೀಟಾಗಿ ಹೇಳ್ತೀರಾ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಬುಕ್ ಮಾಡಿದೆ. ಸೊ ಫೈನಲಿ ನನಗೂ ಕೂಡ ಸಿಕ್ತು. ನೋಡಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇದ್ರಲ್ವಾ, ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, JVL ಬ್ರ್ಯಾಂಡ್ ಅವ್ರದ್ದು. ಸೊ ಇದು ಬಂದು ಮಲ್ಟಿಪರ್ಪಸ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಅಟ್ ಎ ಟೈಮಲ್ಲಿ ತಟ್ಟೆ ಇಡ್ಲಿ ಮಾಡ್ಕೋಬೋದು, ಮತ್ತು ಮಿನಿ ಇಡ್ಲಿ. ಸೊ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಲ್ವಾ, ಅದರಲ್ಲೂ ಕೂಡ ಎಸ್ಪೆಷಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಿನಿ ಇಡ್ಲಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಈಗ ನಾವೇನು ಸ್ಟೀಮ್ಸ್ ಏನಾದ್ರು, ಅಂದರೆ ಡಯೆಟಲ್ಲಿ ಏನಾದ್ರು ಇರ್ತೀರಾ, ಈಗ ಕ್ಯಾರೆಟ್ ಎಲ್ಲಾರು ಸ್ಟೀಮ್ ಮಾಡ್ಕೋಬೇಕು, ಅಥವಾ ಏನಾದರೂ ಲೈಕ್ ಮೋಮೋಸ್ ಆಗಿರ್ಬೋದು, ಅಂದರೆ ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಈ ರೀತಿ ಏನಾದ್ರು ಸ್ಟೀಮಿಂಗ್ ಏನಾದ್ರು ಮಾಡ್ಕೊತೀರಾ ಅಂತ ಹೇಳಿದ್ರು ಕೂಡ ಸೊ ಅದ್ರ ಸ್ಟ್ಯಾಂಡ್ ಕೂಡ ಕೊಡ್ತಾರೆ. ಎಲ್ಲದೂ ಕೂಡ 5 ಬರುತ್ತೆ ಸ್ಟೇನ್ಲೆಸ್ ಸ್ಟೀಲಿಂದು. 5 ತಟ್ಟೆ ಇಡ್ಲಿ ಬರುತ್ತೆ, 5 ಮಿನಿ ಇಡ್ಲಿ ಬರುತ್ತೆ, ಇನ್ನು 5 ಬಂದು ಸ್ಟೀಮಿಂಗ್ ಸ್ಟೀಲ್ಸ್ ಬರುತ್ತೆ ಸ್ಟ್ಯಾಂಡ್ಸ್ ಎಲ್ಲ. ಸೊ ತುಂಬ ಚೆನ್ನಾಗಿದೆ ಇದು. ನೀವು ಬೇಕಾದ್ರೆ ಅಂದರೆ ಒಂದು ತಟ್ಟೆ ಇಡ್ಲಿ ಮಾಡ್ಕೋಬೋದು, ಇನ್ನೊಂದರಲ್ಲಿ ಮಿನಿ ಇಡ್ಲಿ ಮಾಡ್ಕೋಬೋದು, ಇನ್ನೊಂದು ಸ್ಟೀಮ್ ಮಾಡ್ಕೋಬೋದು. ಸೊ ಈ ರೀತಿನಲ್ಲಿ ನಾವು ಮಲ್ಟಿಪರ್ಪಸ್ ಆಗಿ ಅಟ್ ಎ ಟೈಮಲ್ಲೇ ನಾವು ಐಟಮ್ನ ರೆಡಿ ಮಾಡ್ಕೋಬೋದು. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ವಾ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಒಂದು ವಿಡಿಯೋ ಲಿಂಕ್ ಕಳಿಸಿದ್ರು ಅಂತ ಹೇಳಿ. ಸೊ ನಾನು ಕೂಡ ನೋಡಿದಾಗ ಸೇಮ್ ನಾನು ಹೇಳಿರೋ ರೀತಿಯಲ್ಲಿ ಫೀಚರ್ಸ್ ಎಲ್ಲ ಅವರು ಕೂಡ ಹೇಳಿದ್ರು. ಆ್ಯಂಡ್ ನಾನು ಕೂಡ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ. ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಲ್ವಾ, ಸೊ ತರಿಸ್ಬಿಟ್ಟು ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನನಗೂ ಕೂಡ ಮತ್ತೆ ರಿಟರ್ನ್ ಹಾಕಬೇಕು, ಅಮೌಂಟ್ ಬರುತ್ತೋ ಇಲ್ಲೋ ಅಂತ ಹೇಳಿ ನನಗೂ ಕನ್ಫ್ಯೂಷನ್ ಇತ್ತು. ಬಟ್ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಎಸ್ಪೆಷಲಿ ಮನೇಲಿರುವಂಥ ಹೌಸ್ ವೈಫ್ಗಂತೂ ಸಖತ್ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಫುಲ್ ಇಡ್ಲಿ ಸೆಟ್ ಬಗ್ಗೆ ಹೇಳೋದಾದರೆ, ಸೊ ಇದು ಒಂದು ಸ್ಟೇನ್ಲೆಸ್ ಸ್ಟೀಲ್ ಎಲ್ಲ ಪ್ಲೇಟ್ಸ್ಗಳೆಲ್ಲದು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ಔಟ್ಡೋರ್ ಕೂಡ ಅಷ್ಟೇ. ಆ್ಯಂಡ್ ಟ್ರೈಪ್ಲೇ ಬೇಸ್ ಕುಕ್ವೇರ್ ಸೆಟ್ ಇದು. ಮೀನ್ಸ್ ಬೇಸಲ್ಲಿ ಕೆಳಗಡೆ ಅಡಿಭಾಗ ಏನು ಬೇಸ್ ಇರುತ್ತಲ್ವಾ, ಸೊ ಅದು ಬಂದು ಪ್ರೀಮಿಯಂ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ಮತ್ತು ಅಲ್ಯೂಮಿನಿಯಂ ಒಂದು ಕೋಟಿಂಗ್ ಕೂಡ ಇದೆ. ಆ್ಯಂಡ್ ಆಲ್ಸೋ 430 ಮ್ಯಾಗ್ನೆಟಿಕ್ ಸ್ಟೀಲ್ ಕೂಡ ಇದೆ. ಸೊ ಹಾಗಾಗಿ ನೀವು ಇದನ್ನ ಇಂಡಕ್ಷನಲ್ಲಿ ಆಗಿರ್ಬೋದು ಅಥವಾ ಗ್ಯಾಸ್ ಸ್ಟವಲ್ಲಿ ಆಗಿರ್ಬೋದು, ಸೊ ಎರಡು ಕಡೆನೂ ಕೂಡ ಇದು ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸರ್ಟಿಫೈಡ್ ಫುಡ್ ಗ್ರೇಡ್ ಮೆಟೀರಿಯಲ್ ಇದನ್ನ ಅಂದರೆ ಹಾಕಿ ಯೂಸ್ ಮಾಡಿರೋದ್ರಿಂದ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಬೇಗನೆ ಈಸಿಯಾಗಿ ಕುಕ್ ಕೂಡ ನಾವು ಮಾಡ್ಕೋಬೋದು. ತುಂಬಾ ಇನೋವೇಟಿವ್ ಆಗಿ ಮತ್ತು ಫಂಕ್ಷನಲ್ ಒಂದು ಡಿಸೈನ್ನ ಮಾಡಿದ್ದಾರೆ ಈ ಒಂದು ಕುಕ್ವೇರ್ ಸೆಟ್ನ. ನಾನು ಆಗಲೇ ಹೇಳಿದಾಗೆ ತುಂಬಾ ಹೈ ಕ್ವಾಲಿಟಿ ಪಾಲಿಶಿಂಗ್ ಕೂಡ ಇದೆ, ಆ್ಯಂಡ್ ಆಲ್ಸೋ ಫಿನಿಶಿಂಗ್ ಕೂಡ ಇದೆ. ಈಸಿಯಾಗಿ ಕೂಡ ನಾವು ಕ್ಲೀನ್ ಮಾಡ್ಬೋದು, ಮತ್ತು ಸ್ಟೀಮ್ ಕೂಡ ಮಾಡ್ಕೋಬೋದು. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ 5 ಪ್ಲೇಟ್ಸ್ ಇಡ್ಲಿ, ಮಿನಿ ಇಡ್ಲಿ ಬರುತ್ತೆ, 5 ಪ್ಲೇಟ್ಸ್ ತಟ್ಟೆ ಇಡ್ಲಿ ಬರುತ್ತೆ, ಮತ್ತು 5 ಪ್ಲೇಟ್ಸ್ ಬಂದು ಸ್ಟೀಮಿಂಗ್ ಪ್ಲೇಟ್ ಕೂಡ ಬರುತ್ತೆ. ಸೊ ಟೋಟಲ್ ಆಗಿ 15 ಪ್ಲೇಟ್ಸ್ ಬರುತ್ತೆ, ಮತ್ತು ಒಂದು ಸ್ಟ್ಯಾಂಡ್ ಕೂಡ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಹ್ಯಾಂಡಲ್ ನೋಡ್ತಿದ್ದೀರಲ್ವ, ಸೊ ಅದು ಬಂದು ಸಿಲಿಕಾನ್ ಹ್ಯಾಂಡಲ್ ಬರುತ್ತೆ. ಸೊ ಸಿಲಿಕಾನ್ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆ, ಸುಡೋದಿಲ್ಲ, ಏನೋದಿಲ್ಲ, ಮತ್ತು ಗ್ರಿಪ್ಪಿಂಗ್ ಕೂಡ ತುಂಬ ಚೆನ್ನಾಗಿ ಇಟ್ಕೋಬೋದು. ಆ್ಯಂಡ್ ಅದಲ್ಲದೆ ನಾವು ಈ ಒಂದು ಏನು ಮೇಲೆ ಎತ್ತುತ್ತೀವಲ್ವ, ಅಂದರೆ ಸ್ಟೀಮ್ ಆದಮೇಲೆ ಇಡ್ಲಿನ ತೊಗೋಬೇಕು ಅಂತ ಮೇಲೆ ಎತ್ತಲಿಕ್ಕೂ ಕೂಡ ಗ್ರಿಪ್ಪಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅವಾಗ ಕೈಯೆಲ್ಲ ಸುಡೋದು ಇಲ್ಲ, ಈಸಿಯಾಗಿ ನಾವು ಅದನ್ನು ಮೇಲ್ಗಡೆ ಐಟಮ್ನ ಎತ್ತಬಹುದು. ಆ್ಯಂಡ್ ಅದ್ರ ಜೊತೆಗೆ ಫ್ರೀ ಆಗಿ ಸ್ಕ್ರಬ್ಬರ್ ಮತ್ತು ಸ್ಪ್ಯಾಚುಲಾ ಒಂದು ಬರುತ್ತೆ, ಮರದ್ದು ಬರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಪ್ಯಾಚುಲಾ ಲೈಕ್ ಇಡ್ಲಿ ಎಲ್ಲ ರಿಮೂವ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಪ್ಲೇಟ್ಸ್ ಇದಲ್ವಾ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಮತ್ತು ಅಂಟ್ಕೊಳ್ಳೋದಿಲ್ಲ. ಲೈಕ್ ಈಗ ಕೆಲವೊಂದು ಸಲ ನಾವು ಮನೇಲಿ ಮಾಡ್ಬೇಕಾದ್ರೆ ಕೆಳಗಡೆ ಅಂಟ್ಕೊಬಿಡತ್ತೆ, ಶೇಪಿಂಗ್ ನೀಟಾಗಿ ಬರೋದಿಲ್ಲ, ತಟ್ಟೆ ಇಡ್ಲಿ ಆಗಿರ್ಬೋದು, ಮಿನಿ ಇಡ್ಲಿ ಆಗಿರ್ಬೋದು. ಬಟ್ ಇದು ಕೋಟಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಅಂಟ್ಕೊಳ್ಳೋದಿಲ್ಲ. ಸೊ ಫಸ್ಟ್ ನಾವು ಇದನ್ನ ತರಿಸ್ಕೊತೀವಲ್ವ, ನೀಟಾಗಿ ವಾಶ್ ಮಾಡಿ ಆಯಿಲ್ ಎಲ್ಲ ಹಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಅಗೈನ್ ವಾಶ್ ಮಾಡಿ, ಓಕೆನಾ. ಸೊ ಒಂದು ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿ ನೀಟಾಗಿ ಒರೆಸಿಡಿ. ಆ್ಯಂಡ್ ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಕೆಲವರಿಗೆ ಬರೀ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಆಸೆ ಇರುತ್ತೆ, ಸೊ ಅದಕ್ಕೂ ಕೂಡ 5 ಪ್ಲೇಟ್ಸ್ ಇರುತ್ತೆ. ಕೆಲವರಿಗೆ ಬರೀ ಮಿನಿ ಇಡ್ಲಿ ತಿನ್ನಬೇಕು ಅಂತ ಅನ್ಸತ್ತೆ, ಸೊ ಅವರಿಗೂ ಕೂಡ ಇದೆ. ಸ್ಟೀಮಿಂಗ್ ಕೂಡ ಇದೆ, ಮತ್ತೆ 3 ಬೇಕು ಅಂತ ಕೇಳೋರು ಸುಮಾರು ಜನ ಇರ್ತಾರೆ. ಈ ಬಿಸಿ ಶೆಡ್ಯೂಲ್ನಲ್ಲಿ ಈ ರೀತಿ ಒಂದು ಕುಕ್ವೇರ್ ಸಿಗ್ತಿರೋದು ತುಂಬಾನೇ ಯೂಸ್ ಆಗುತ್ತೆ. ಸೊ ನಿಮಗೂ ಏನಾದ್ರು ಬೇಕು ಅಂತ ಇದ್ದರೆ ಪರ್ಚೇಸ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಹತ್ರ ವಿಚಾರಿಸಿದ್ರಿ ತಗೋಬೋದಾ ಅಂತ ಮ್ಯಾಮ್ ಅಂತ
ಹೇಳಿ. ಸೊ ಫೈನಲಿ ತೋರಿಸಿದ್ದೀನಿ, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ತೊಗೋಬೋದು ನೀವು, ಲಿಂಕ್ ಕೊಟ್ಟಿರ್ತೀನಿ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ಲಿಂಕ್ ಮೂಲಕ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ JBL ಬ್ರ್ಯಾಂಡ್ ಅವ್ರದ್ದೇ ಅಂದರೆ ಆ ವೆಬ್ಸೈಟಲ್ಲೇ ನಿಮಗೆ ಸಿಗುತ್ತೆ, ಓಕೆನಾ. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಪ್ರೈಸ್ ಇದ್ದಿದ್ದು 4535 ರುಪೀಸ್, 4535 ರೂಪಾಯಿ. ಬಟ್ 14% ಡಿಸ್ಕೌಂಟ್ ಆಗಿ ನನಗೆ 3913 ರೂಪಾಯಿನಲ್ಲಿ ಸಿಕ್ತು. ಸಪೋಸ್ ನಿಮ್ಗೆ ಇನ್ನೂ ಕೂಡ ಪರ್ಸೆಂಟೇಜ್ ಅಂದರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಇನ್ನೂ ಕೂಡ ಜಾಸ್ತಿನಲ್ಲಿ ಸಿಗ್ಬೋದು. ಸೊ ಲಿಂಕ್ ಇರತ್ತಲ್ಲ, ಚೆಕ್ ಮಾಡಿ. ನನಗೆ 14% ಸಿಕ್ತು. 3913 ರೂಪಾಯಿ ಕೊಟ್ಟಿದ್ದು, ಆರಾಮ್ಸೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಸೊ ಇದೇ ಹೊರಗಡೆ ನಾವು ಅಂದರೆ ಬೇರೆ ಶಾಪಲ್ಲೆಲ್ಲ ತಗೊತೀವಿ ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಪ್ರೈಸ್ ಏನಿದೆ ಅಂದರೆ 4535 ರುಪೀಸ್ ಏನಿದೆ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟ್ ಚಾರ್ಜ್ ಮಾಡ್ತಾರೆ. ಬಿಕಾಸ್ ನಿಮಗೆ ಗೊತ್ತಿರತ್ತಲ್ವ ಹೇಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿ. ಆ ಶಾಪ್ ಚಾರ್ಜಸ್ಸು, ಕರೆಂಟ್ ಬಿಲ್ಲು, ಅದು ಇದು ಅಂತೆಲ್ಲ ಹೇಳಿ ಜಾಸ್ತಿ ಪ್ರೈಸಲ್ಲಿ ನಿಮಗೆ ಕೊಟ್ಬಿಡ್ತಾರೆ. ಬಟ್ ಅಮೆಝಾನಲ್ಲಿ JBL ಬ್ರ್ಯಾಂಡ್ ಅವರು 14% ಆಫಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾನು ಅಮೆಝಾನಲ್ಲೇ ತೊಗೊಂಡಿದ್ದು, ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಏನೋ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ನಿಮ್ಗೇನಾದ್ರು ಬೇಡ ಅಂತ ಅನ್ಸಿದ್ರೆ ನೀವು ಶೇರ್ ಮಾಡೋರಿಗಾದ್ರೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಅವರಾರು ಕೂಡ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.